ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಲೋಕಸಭೆ ಚುನಾವಣೆಯಲ್ಲಿ ಕೆಲ ಶಾಸಕರಿಗೆ ಗೆಲುವಾಗಿದೆ. 3 ಸ್ಥಾನಗಳಿಗೆ ಬೈ ಎಲೆಕ್ಷನ್ ಆಗಬೇಕು, ಉಪಚುನಾವಣೆ ಆಗಬೇಕು. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಉಪಚುನಾವಣೆ ಆಗಬೇಕು. ಚನ್ನಪಟ್ಟಣದಿಂದ ಕುಮಾರಸ್ವಾಮಿ ಅವರು ಶಾಸಕರಾಗಿದ್ದರು, ಅವರು ಮಂಡ್ಯದಿಂದ ಈಗ ಲೋಕಸಭೆಯ ಸದಸ್ಯರು. ಶಿಗ್ಗಾವಿಯಿಂದ ಬಸವರಾಜ ಬೊಮ್ಮಾಯಿ ಅವರು ಶಾಸಕರಾಗಿದ್ದರು, ಈಗ ಅವರು ಲೋಕಸಭೆಯ ಸದಸ್ಯರು. ಸಂಡೂರಿನಿಂದ ತುಕಾರಾಮ್ ಶಾಸಕರಾಗಿದ್ದರು, ಈಗ ಬಳ್ಳಾರಿಯಿಂದ ಅವರು ಲೋಕಸಭೆಯ ಸದಸ್ಯರು. ಹಾಗಾಗಿ ಉಪಚುನಾವಣೆ ನಡೀಬೇಕು. ಯಾವ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಆಗ್ತಾರೆ ವಿಸ್ತಾರದಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಲೋಕ ಫಲಿತಾಂಶ ಮುಗಿತಾ ಇದ್ದಂತೆ ಬೈ ಎಲೆಕ್ಷನ್ನ ಚರ್ಚೆ ಜೋರಾಗಿದೆ. ಯಾವ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಆಗ್ತಾರೆ, ಯಾರು ಗೆಲ್ತಾರೆ, ವಿಸ್ತಾರ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀವಿ. ಚನ್ನಪಟ್ಟಣ ಅಖಾಡದಲ್ಲಿ ಕಣಕ್ಕಿಳಿತಾರ ಡಿಕೆ ಸುರೇಶ್ ಕಾಂಗ್ರೆಸ್ನಿಂದ. ಲೋಕಸಭೆ ಚುನಾವಣೆ ಸೋಲಿನ ಬೆನ್ನಲ್ಲೇ ಡಿಕೆ ಬ್ರದರ್ಸ್ ಅಲರ್ಟ್ ಆಗಿದ್ದಾರೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸ್ವಕ್ಷೇತ್ರದಲ್ಲಿ ಅಖಾಡ ಫಿಕ್ಸ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಚನ್ನಪಟ್ಟಣ ಅಖಾಡದಲ್ಲಿ ಡಿಕೆ ಸುರೇಶ್ ಕಣಕ್ಕಿಳಿತಾರ. ಬೆಂಗಳೂರು ಗ್ರಾಮಾಂತರದಿಂದ ಡಿಕೆ ಸುರೇಶ್ ಸೋತಿದ್ದಾರೆ. ಹಾಗಾಗಿ ಎಲ್ಲಿ ಕಳೆದುಕೊಂಡಿದ್ದೀನೋ ಅಲ್ಲೇ ಪಡೆಯುವ ಪ್ರಯತ್ನವನ್ನ ಡಿಕೆ ಬ್ರದರ್ಸ್ ಮಾಡ್ತಾ ಇದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಕ್ಷೇತ್ರ ಅದು ಚನ್ನಪಟ್ಟಣದ ಶಾಸಕರಾಗಿದ್ದರು ಕುಮಾರಸ್ವಾಮಿ ಅವರು ಈಗ ಮಂಡ್ಯದಿಂದ ಲೋಕಸಭೆಯ ಸದಸ್ಯರು. ಬೊಂಬೆನಾಡಿನಲ್ಲಿ ಡಿಕೆಸು ನಿಲ್ಲಿಸಿ ಗೆಲ್ಲಿಸುವಂತ ಪ್ಲಾನ್ ಅಂತೆ. ಡಿಕೆ ಸುರೇಶ್ ಕಣಕ್ಕಿಳಿಸಿ ದೋಸ್ತಿಗಳಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಒಂದು ಕಡೆ ಡಿಕೆ ಸುರೇಶ್ ಅವರ ಸೋಲಿದೆಯಲ್ಲ, ಅದನ್ನು ಅರಗಿಸಿಕೊಳ್ಳೋದಕ್ಕೆ ದೋಸ್ತಿಗಳಿಗೆ ಆಗ್ತಾ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ಈ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಅವರಿಗೆ ಆಗ್ತಾ ಇಲ್ಲ, ಬ್ರದರ್ಸ್ಗಳಿಗೆ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲಿ ಕಳೆದುಕೊಂಡಿದ್ದೀವೋ ಅಲ್ಲೇ ಪಡೆದುಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಚನ್ನಪಟ್ಟಣ ಹೇಗೂ ವೇಕೆಂಟ್ ಆಗುತ್ತೆ, ಚನ್ನಪಟ್ಟಣಕ್ಕೆ ಬೈ ಎಲೆಕ್ಷನ್ ಆಗಬೇಕು. ಕಾಂಗ್ರೆಸ್ನಿಂದ ಡಿಕೆ ಸುರೇಶ್ ಅವರನ್ನ ಸ್ಪರ್ಧೆ ಮಾಡುವ ಹಾಗೆ ಮಾಡಿ ಅಲ್ಲಿಂದ ಡಿಕೆ ಸುರೇಶ್ ಅವರನ್ನ ರೆಕಾರ್ಡ್ ಲೆವೆಲ್ನಲ್ಲಿ ಗೆಲ್ಸ್ಕೊಂಡು ಬಂದರೆ ಸೋತಿದ್ದನ್ನು ನಾವು ಪಡೆದುಕೊಳ್ಳಬಹುದು. ಆ ಸೋತಿರುವಂಥ ಅವಮಾನ ಇದೆಯಲ್ಲ, ಅದರಿಂದ ಹೊರಗೆ ಬರಬಹುದು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಬ್ರದರ್ಸ್. ಇನ್ನು ಬಳ್ಳಾರಿಯ ಸಂಡೂರಿನಲ್ಲೂ ಕೂಡ ಬೈ ಎಲೆಕ್ಷನ್ಗೆ ಸಿದ್ಧತೆ ಜೋರಾಗಿದೆ. ತುಕಾರಾಮ್ ಆಯ್ಕೆಯಿಂದ ತೆರವಾಗಿರುವಂತಹ ಸಂಡೂರು ಕ್ಷೇತ್ರ, ಅದರ ಜೊತೆಗೆ ಈ ಸಂಡೂರು ಕ್ಷೇತ್ರದಲ್ಲೂ ಕೂಡ ಬೈ ಎಲೆಕ್ಷನ್ಗೆ ಸಿದ್ಧತೆ ಜೋರಾಗಿದೆ. ಬಳ್ಳಾರಿ ಸಂಡೂರು ತುಕಾರಾಮ್ ಆಯ್ಕೆಯಿಂದಾಗಿ ಆ ಕ್ಷೇತ್ರ ತೆರವಾಗಿದೆ, ಸಂಡೂರಿನ ಕ್ಷೇತ್ರ ತೆರವಾಗಿದೆ. ಅವರೀಗ ಬಳ್ಳಾರಿಯಿಂದ ಲೋಕಸಭೆಯ ಸದಸ್ಯರು. ಸಂಡೂರು ಕ್ಷೇತ್ರದಲ್ಲಿ ತುಕಾರಾಮ್ ಪುತ್ರಿ ಚೈತನ್ಯಗೆ ಟಿಕೆಟ್ ಕೊಡೋದಕ್ಕೆ ಪ್ಲಾನ್ ಆಗಿದೆ. ಕಾನೂನು ಪದವೀಧರೆಯಾಗಿರುವಂತಹ ತುಕಾರಾಮ್ ಅವರ ಪುತ್ರಿ ಚೈತನ್ಯ, ಹಾಗಾಗಿ ಅವರಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರುವಂತ ಪ್ರಯತ್ನ. ಚೈತನ್ಯ ಜೊತೆ ಕಾಂಗ್ರೆಸ್ನಲ್ಲಿ ಹಲವು ಆಕಾಂಕ್ಷಿಗಳು ಪೈಪೋಟಿಗೆ ಇಳಿದಿದ್ದಾರೆ. ಇನ್ನು ಬಿಜೆಪಿಯಿಂದ ಮತ್ತೊಮ್ಮೆ ಶ್ರೀರಾಮುಲು ಕಣಕ್ಕಿಳಿತಾರ. ಬಳ್ಳಾರಿ ಗ್ರಾಮಾಂತರದಿಂದ ಅವರು ಸೋತಿದ್ರು ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಶ್ರೀರಾಮುಲು ಅವರು. ಹಾಗಾಗಿ ಈ ಬಾರಿ ಬಳ್ಳಾರಿಯಿಂದ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು, ಅಲ್ಲೂ ಸೋಲಾಯಿತು. ತುಕಾರಾಮ್ ಸಂಡೂರಿನ ಶಾಸಕರು, ಈಗ ಅವರು ಬಳ್ಳಾರಿಯ ಲೋಕಸಭೆ ಸದಸ್ಯರು. ಹಾಗಾಗಿ ಸಂಡೂರಿಗೆ ಬೈ ಎಲೆಕ್ಷನ್ ಆಗಬೇಕು. ಯಾರು ನಿಲ್ತಾರೆ, ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ? ಓಕೆ, ಒಂದು ಕಡೆಯಿಂದ ಚನ್ನಪಟ್ಟಣ ಫೈನ್, ಚನ್ನಪಟ್ಟಣದಿಂದ ಡಿಕೆ ಸುರೇಶ್ ಅವರನ್ನ ವಿಧಾನಸಭೆಗೆ ಆಯ್ಕೆ ಮಾಡ್ಕೊಂಡು ಬರಬಹುದು. ಸಂಡೂರಿನ ಶಾಸಕರಾಗಿದ್ದಂಥ ತುಕಾರಾಮ್ ಅವರ ಪುತ್ರಿ ಚೈತನ್ಯಗೆ ಟಿಕೆಟ್ ಕೊಡೋದಕ್ಕೆ ಪ್ಲಾನ್ ಆಗಿದೆ ಅಂತ. ಇನ್ನೊಂದು ಕಡೆಯಿಂದ ಬಿಜೆಪಿ ಶ್ರೀರಾಮುಲು ಅವರನ್ನ ಮತ್ತೆ ಕಣಕ್ಕಿಳಿಸ್ತಾರಾ ಗೊತ್ತಾಗ್ತಾ ಇಲ್ಲ. ಮತ್ತೆ 3ನೇ ಬಾರಿ, 2 ಸಲ ಸೋತಾಯ್ತು. ಈಗ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲೂ ರಾಜಕೀಯ ಗರಿಗೆದರಿದೆ. ಬಿಜೆಪಿ ಕಾಂಗ್ರೆಸ್ನಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆ ಪಟ್ಟಿ ಉದ್ದವಾಗ್ತಾ ಇದೆ, ಮಂಗನ ಬಾಲ ಅಂತೀವಲ್ಲ ಆ ಥರ ಉದ್ದಕ್ಕೆ ಹೋಗ್ತಾ ಇದೆ. ಬೊಮ್ಮಾಯಿ ಉತ್ತರಾಧಿಕಾರಿ ಆಗ್ತಾರ ಭರತ್ ಬೊಮ್ಮಾಯಿ. ಇಲ್ಲೂ ಕೂಡ ಫ್ಯಾಮಿಲಿ ಪಾಲಿಟಿಕ್ಸ್ ಆಗಬಹುದಾ ಗೊತ್ತಿಲ್ಲ. ಬಿಜೆಪಿಯಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಆಗುತ್ತಾ ಇಲ್ವಾ ಅಂತ. ಬೊಮ್ಮಾಯಿಯವರ ಉತ್ತರಾಧಿಕಾರಿಯಾಗಿ ಭರತ್ ಬೊಮ್ಮಾಯಿ ಕಣಕ್ಕಿಳಿತಾರ. ಅವರಿಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇದೆಯಾ? ಮುರುಗೇಶ್ ನಿರಾಣಿ, ಬಿ.ಸಿ. ಪಾಟೀಲ್ ಮಧ್ಯೆಯೂ ಕೂಡ ಟಿಕೆಟ್ಗಾಗಿ ರೇಸ್ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಬಿ.ಸಿ. ಪಾಟೀಲ್ ಈ ಹಿಂದೆ ಇಲ್ಲಿಂದ ಲೋಕಸಭೆಯ ಆಕಾಂಕ್ಷಿಯಾಗಿದ್ರು. ಸಲೀಂ ಅಹಮದ್, ಆನಂದ್ ಸ್ವಾಮಿ, ಗಡ್ಡದೇವರ ಮಠ ಮಧ್ಯೆ ಕಾಂಗ್ರೆಸ್ನಲ್ಲಿ ಪೈಪೋಟಿ. ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ರಾಜಕೀಯ ಗರಿಗೆದಿರಿದೆ. ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಶಿಗ್ಗಾವಿಯ ಶಾಸಕರಾಗಿದ್ದರು, ಈಗ ಅವರು ಲೋಕಸಭೆಯ ಸದಸ್ಯರು. ಹೀಗಿರುವಾಗ ಆ ಸ್ಥಾನವೂ ಕೂಡ ವೇಕೆಂಟ್ ಆಗಿದೆ. ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಯಾರನ್ನ ಸ್ಪರ್ಧೆ ಮಾಡಿಸ್ತಾರೆ, ಯಾರನ್ನ ಗೆಲ್ಲಿಸ್ಕೊಂಡು ಬರ್ತಾರೆ ಕಾದು ನೋಡಬೇಕು. ಬೊಮ್ಮಾಯಿ ಅವರು ಕೂಡ ಉತ್ತರಾಧಿಕಾರಿ, ಅವರ ಮಗ ಇದ್ದಾರೆ ಭರತ್ ಬೊಮ್ಮಾಯಿ. ಇನ್ನೊಂದು ಕಡೆಯಿಂದ ಬಿ.ಸಿ. ಪಾಟೀಲ್ ಇದ್ದಾರೆ, ಈ ಹಿಂದೆ ಸೋತಿದ್ರು ಅವರು. ಮುರುಗೇಶ್ ನಿರಾಣಿ ಸೋತಿದ್ದಾರೆ. ಹಾಗಾಗಿ ಈ ಇಬ್ಬರೂ ಕೂಡ, ಈ 3 ಜನ, ಭರತ್ ಬೊಮ್ಮಾಯಿ ಅವರಾಗೆ ಬಂದು ಹೇಳ್ಕೊಂಡಿಲ್ಲ ಅಂತ ಅನ್ಸುತ್ತೆ, ಆದರೂ ಕೂಡ ಆಕಾಂಕ್ಷಿನೇ.
ಬಿಜೆಪಿಯಲ್ಲಿ ಹೇಗೆ ಮಾಡ್ತಾರೋ ಗೊತ್ತಿಲ್ವಲ್ಲ. ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳಿ ಯಾರಾದರೂ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತಾರಾ, ಅಥವಾ ಇಲ್ಲಿ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿಗೆ ಟಿಕೆಟ್ ಅನ್ನು ಕೊಡ್ತಾರಾ, ಕಾದು ನೋಡಬೇಕು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.